ನಿಮ್ಮ ಮೊಬೈಲಲ್ಲಿ ಏನಾದರೂ ಪದೇ ಪದೇ ಆ್ಯಡ್ಸ್ ಬರ್ತಾ ಇದ್ದರೆ ಯಾವುದಾದ್ರೂ ಆ್ಯಪ್ಸ್ ಓಪನ್ ಮಾಡಿದಾಗ ಅಥವಾ ನಿಮ್ದು ಯಾವ್ದಾದ್ರು ಒಂದು ವೆಬ್ಸೈಟನ್ನ ವಿಸಿಟ್ ಮಾಡಿದಾಗ ಅಲ್ಲಿ ಪದೇ ಪದೇ ಆ್ಯಡ್ಸ್ ಡಿಸ್ಪ್ಲೇ ಆಗ್ತಾಯಿದ್ರೆ ಆ ಆ್ಯಡ್ಸ್ನ ನಿಮ್ಮ ಮೊಬೈಲಲ್ಲಿ ಒಂದು ಸಿಂಪಲ್ ಸೆಟ್ಟಿಂಗಿಂದ ಬ್ಲಾಕ್ ಮಾಡ್ಬೋದು. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಈಗ ನಾನು ಕ್ರಿಕ್ಬಸ್ ಆ್ಯಪ್ ಓಪನ್ ಮಾಡ್ತೀನಿ. ಆ್ಯಪ್ ಓಪನ್ ಮಾಡಿ ನಾವೇನಾದರೂ ಒಂದು ವಿಸಿಟ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಹೊಡೆದಾಗ ನೋಡಿ ಈ ಥರ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ 11 ಸೆಕೆಂಡ್ಸ್ ಅಂತ ಓಡ್ತಾ ಇದೆ ಅಲ್ವಾ. ಸೊ ಈ ರೀತಿ ನಿಮಗೆ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಬರುತ್ತೆ. ಸೊ ಇದನ್ನು ನೀವು ಕ್ಲೋಸ್ ಮಾಡಬೇಕಂದ್ರೆ ಎಕ್ಸಿಟ್ ಆಗಬೇಕು ಅಥವಾ ವೆಯ್ಟ್ ಮಾಡಬೇಕಾಗುತ್ತೆ ಆ್ಯಡ್ ಕಂಪ್ಲೀಟ್ ಆಗೋದಕ್ಕೆ. ಆ್ಯಡ್ ಕಂಪ್ಲೀಟ್ ಆದಮೇಲೆ ಮಾತ್ರ ಅದನ್ನು ಕ್ಲೋಸ್ ಮಾಡೋಕ್ಕಾಗುತ್ತೆ. ಸೊ ಈ ಥರ ಸ್ಕಿಪ್ಪಬಲ್ ಆ್ಯಡ್ಸು ಅಥವಾ ನಾನ್ ಸ್ಕಿಪ್ಪಬಲ್ ಆ್ಯಡ್ಸು ಬರದೇ ಇರೋ ಥರ ಬ್ಲಾಕ್ ಮಾಡ್ಬೋದು. ಈ ರೀತಿ ಆ್ಯಡ್ಸ್ನ ಬ್ಲಾಕ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸಿಂಪಲ್ ಸೆಟ್ಟಿಂಗ್ನ ಸೆಟ್ ಮಾಡ್ಕೊಳ್ಬೋದು. ಸೊ ಫಸ್ಟು ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಆ ಸೆಟ್ಟಿಂಗ್ಸಲ್ಲಿ ಸರ್ಚ್ ಮಾಡಿ DNS ಅಂತ ಸರ್ಚ್ ಮಾಡಿದೆ. ಪ್ರೈವೇಟ್ DNS ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೈವೇಟ್ DNS ಅಂತ ಹೈಲೈಟ್ ಆಗಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರೈವೇಟ್ DNS ಪ್ರೊವೈಡರ್ ಹೋಸ್ಟ್ ನೇಮ್ ಅಂತ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ dns.adguard.com ಅಂತ ಟೈಪ್ ಮಾಡಿ ಸೇವ್ ಮಾಡಿ. ಸೊ ನೆಕ್ಸ್ಟು ನಿಮ್ಗೆ ಈ ರೀತಿ ಯಾವುದೇ ಆ್ಯಡ್ಸು ಬರೋದಿಲ್ಲ. ಸೊ ಈಗ ನಾವು ಕ್ರಿಕ್ಬಸ್ ಓಪನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಈ ಲಿಂಕ್ ಓಪನ್ ಮಾಡಿ ಬ್ಯಾಕ್ ಹೊಡೆದಾಗ ಆಗಲೇ ಆ್ಯಡ್ಸ್ ಬರ್ತಾಯಿತ್ತು ನೋಡಿ. ಈಗ ಆ್ಯಡ್ಸ್ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ. ಅದೇ ರೀತಿ ವೆಬ್ಸೈಟಲ್ಲಿ ಸಹ ಆ್ಯಡ್ಸ್ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ. ನೆಕ್ಸ್ಟು ನೀವೇನಾದರೂ ಕ್ಲಿಕ್ ಮಾಡಿದಾಗ ಅಥವಾ ಏನಾದರೂ ಓಪನ್ ಮಾಡಿದಾಗ ನೋಡಿ ಈ ಥರ ಆ್ಯಡ್ಸ್ ಕಂಪ್ಲೀಟಾಗಿ ಕಾಣಿಸೋದೇ ಇಲ್ಲ. ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ.